ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಈ ತರ ಎಲ್ಲ ಗಲಾಟೆ ಮಾಡಬಾರ್ದು ಅನ್ನೋ ವಿವೇಚನೆ ಇಲ್ವಲ್ಲ? ಇದೇ ನೀ ಕನ್ಬಿಟ್ಟೆ. ಶಾರದಮ್ಮನ್ ಮಗನಾಗಿ ನೀನ್ ಇದನ್ನ ಖಂಡಿಸ್ಲೇಬೇಕು. ಅಯ್ಯೋ, ಅದಕ್ಕೆ ಅಂತಾನೆ ಅವತ್ತು ಭಕ್ತಿನೇ ಇದ್ಲಲ್ಲ. ನಿಜನಪ್ಪ, ಭಕ್ತಿ ಇಲ್ಲ ಅಂದಿದ್ರೆ ನಿಮ್ ಮಾನ ಮರ್ಯಾದೆ ಏನಾಗ್ಬಿಡ್ತಿತ್ತು. ಆ ಕೋಡಂಗಿ ರಾಮಣ್ಣನಿಗೆ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನನೇ ಇರಲ್ಲ. ನಿಮ್ಮನೆ ಮೇಲೆ, ದಾಮಿನಿ ಅಮ್ಮವ್ರ ಮನೆ ಮೇಲೆ ಅದೆಷ್ಟು ದ್ವೇಷ ಇಟ್ಕೊಂಡಿದ್ದಾನೋ. ಬಾಯ್ ಬಿಟ್ರೆ ದ್ವೇಷ ಆರಪುತ್ ಪಟ್ಟಿ. ಒಬ್ರನ್ನ ಬೈಬೇಕಾದ್ರೆ ಎಷ್ಟು ಪದ ಜೋಡಣೆ ಮಾಡ್ತಿರಲ್ವಾ ನೀವು? ಇದೆಲ್ಲ ಏನೂ ಇಲ್ಲ ಬಿಡಪ್ಪ. ನೀನು ಸಿಟಿಲಿ ಯಾವ ಕಡೆ ಹೋಗ್ತಿದ್ಯಾ? ಮಿಲ್ ಕಡೆ. ಅಲ್ಲೊಬ್ರನ್ನ ಪಿಕಪ್ ಮಾಡೋದಿದೆ. ಮಿಲ್ ಹತ್ರನಾ? ಅಲ್ಲೇ ಆ ಶಾಂತಾರಾಮನ್ ಹೆಂಡತಿ ಇದ್ದಾಳೆ ಅಂತ ಸುದ್ದಿ. ನಿನ್ಗೇನಾದ್ರೂ ಗೊತ್ತಾ? ಸೀತಕ್ಕ, ನೀವಂತರ ನಮ್ ಲೋಕಲ್ ನ್ಯೂಸ್ ಚಾನಲ್ ಇದ್ದಂಗೆ. ನಿಮ್ಗೆ ವಿಚಾರ ಗೊತ್ತಿಲ್ಲ ಅಂದ್ಮೇಲೆ ನನ್ಗೆ ಗೊತ್ತಿರತ್ತಾ? ಅಂದ್ರೆ ನಾನ್ ಚಾಡಿ ಹೇಳ್ತೀನಿ ಅಂತನಾ? ಅಯ್ಯಯ್ಯೋ, ಆ ತರ ಅಲ್ಲ. ಎಲ್ಲಾ ವಿಚಾರನು ಸವಿಸ್ತಾರವಾಗಿ ಹೇಳಿ ಅರ್ಥ ಮಾಡಿಸ್ತೀರಾ ಅಂತ ಹೇಳಿದ್ದು. ಹಾಗ ಸರಿ. ಮತ್ತೆ ಏನಾದ್ರೂ ನಿಮ್ ಮನೇಲಿ ವಿಶೇಷ? ಇನ್ನೇನು ವಿಶೇಷ? ಭಕ್ತಿ ಮದ್ವೆ ಒಪ್ಕೊಂಡ್ರೆ ಅದೇ ವಿಶೇಷ. ಅಲ್ಲ ಶ್ರೀಕಾಂತ, ನಾನ್ ಹೇಳ್ತಿರೋದು ಅದಲ್ಲ. ನೀನು ರಾಗಿಣಿ ಮಕ್ಳು ಮರಿ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ದೀರಾ ಅಂತ. ಈಗಿನ ಕಾಲದವ್ರು ನಿಮ್ಮಿಷ್ಟನಪ್ಪ. ರಾಗಿಣಿ ತುಂಬಾ ಒಳ್ಳೆ ಹುಡುಗಿನಪ್ಪ. ಒಳ್ಳೆ ಮನೆನೇ ಸೇರಿದ್ದಾಳೆ. ಅವಳೊಂದ್ ಸ್ವಲ್ಪ ನಿಮ್ಮನೆ ಆಚಾರ ವಿಚಾರ ಸಂಪ್ರದಾಯ ಬಗ್ಗೆ ತಿಳ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡು. ಹೌದು. ಬನಶಂಕರಮ್ಮನ ಬಾಗ್ಲು ತೆಗಿಯೋ ದಿವಸ ಪಾಪ ಪ್ರಸಾದದ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ಲು. ಏನು, ರಾಗಿಣಿನ? ಆಗ ನಾನೇ ಬನಶಂಕರಮ್ಮನವ್ರಿಗೆ ಪ್ರಸಾದ ಮಾಡೋದಕ್ಕೇನೋ ಪದ್ಧತಿ ಇದೆಯಂತಲ್ಲ, ನಿಮಗ್ ಗೊತ್ತಾ? ಈ ಪ್ರಸಾದನ ಯಾರ್ಯಾರೋ ಮಾಡಕ್ಕಾಗಲ್ಲ. ಈ ಅಗ್ರಹಾರ ಸೊಸೆನೋ ಮಗಳು ಮಾಡ್ಬೇಕು. ನಮ್ಮ ಅತ್ತೆನೆ ಪ್ರಸಾದ ಮಾಡಿದ್ದಾರೆ. ಅಂದ್ರೆ ಪ್ರಸಾದದ ವಿಚಾರನ ನಿಮ್ಗೆ ರಾಗಿಣಿ ಹೇಳಿದ್ದ? ಹೌದು, ಅವಳು ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಿದ್ಲು ಅಷ್ಟೇ. ಅಕ್ಕೆಮ್ಮ, ತಗೊಳ್ಳಿ, ಒಂದ್ಸಲ ನೋಡ್ಕೊಳ್ಳಿ. ಕೊನೆಗೂ ಬನಶಂಕರಮ್ಮ ನಮ್ಮೆಲ್ರ ಮೇಲೂ ಕರುಣೆ ತೋರ್ಸಂಗ್ ಆಯ್ತಲ್ಲ ಅಮ್ಮವ್ರೆ. ಎಲ್ಲ ನಿಮ್ಮಿಂದನೇ. ಅಷ್ಟೊಂದು ದೊಡ್ಡ ಮಾತು ಯಾಕೆ? ಊರಿನ ಜನೆಲ್ಲ ಸೇರಿ ಒಟ್ಟಿಗೆ ಮಾಡಿದಿಕ್ಕೆ ಅಲ್ವಾ ನಮ್ ಬನಶಂಕರಮ್ಮ ಬಾಗ್ಲು ತೆಗ್ದಿದ್ದು. ನಾವೆಲ್ಲ 18 ವರ್ಷದಿಂದ ಕಾಯ್ತಾ ಇದ್ವಿ. ಕಡೆಗೆ ಬನಶಂಕರಮ್ಮನವ್ರ ಕೋಪ ಕಡಿಮೆ ಆಗಿದ್ದು ನೀವು ನಿಮ್ ಕೈಯಾರ ಆರತಿ ಮಾಡಿದಿಕ್ಕೆ. ಮತ್ತೆ ನಮ್ಮ ಅತ್ಕೆಮ್ಮನ ಕೈಗುಣ ಅಂದ್ರೆ ಸುಮ್ಮನೆ ಅನ್ಕೊಂಡ್ರ? ನೋಡ್ರಿ ಗೌಡ್ರೆ, ಆ ಶಾಂತಾರಾಮ ಇದಾನಲ್ಲ, ಅವನ್ಗೋಗಿ ಹೇಳ್ಬಿಡಿ, ಇನ್ನೊಂದ್ಸಲಿ ಏನಾದ್ರೂ ಅವ್ನು ನಮ್ಮ ಅತ್ಗೆಮ್ಮನ ಅನಿಷ್ಟ ಗಿನಿಷ್ಟ ಅಂತ ಕರೆದ್ರೆ ನಾನೇ ಖುದ್ದಾಗ ಅವ್ನ ಮನೆಗೆ ಹೋಗಿ ಅವ್ನ ನಾಲ್ಗೆ ಸೀಳ್ಬಿಡ್ತೀನಿ ಅಂತ ಹೇಳಿ. ದಯಾ, ಜನ ಸಾವಿರ ಮಾತಾಡ್ತಾರೆ, ಬಿಡಿ ಅಣ್ಣವ್ರೆ. ಒಂದು ಖುಷಿ ವಿಚಾರ ಏನಂತಂದ್ರೆ ನಮ್ಮ ದಾಮನಿ ಅಮ್ಮನವರಿಂದ ರಾಯರ್ ಕುಟುಂಬಕ್ಕೆ ಅನ್ಕೊಂಡಿದ್ದು ದೊಡ್ಡ ಕಳಂಕ ತೀರೋಯ್ತು ನೋಡಿ. ಏನ ಕಳಂಕನ? ರೇ, ಯಾರ ಬಗ್ಗೆ ರೀ ಮಾತಾಡ್ತಿದ್ದೀರ ನೀವು? ಅಯ್ಯೋ, ಬೇಜಾರು ಮಾಡ್ಕೋಬೇಡಿ ಅಣ್ಣವ್ರೆ. ರಾಯರ್ ಹಿರಿ ಮಗ ಅಗಸ್ತ್ಯ ಇದಾನಲ್ಲ, ಅವನಿಂದ ತಾನೇ ಬನಶಂಕರಮ್ಮನವರು ಗರ್ಭಗುಡಿ ಬಾಗಿಲು ಮುಚ್ಚಿದ್ದು. ಆ ನಾಸ್ತಿಕ್ನಿಂದ ನಮ್ಮೂರಿನ ಜನ 18 ವರ್ಷದಿಂದ ಪಡ್ಬಾರ್ದು ಕಷ್ಟಪಟ್ರು. ಇನ್ಮುಂದೆ ಯಾವ್ದ್ರೂ ಸರಿ ಹೋಗ್ಬೋದೋ ಏನೋ. ಅಗಸ್ತ್ಯನ ಮೇಲೆ ಯಾಕಿಷ್ಟು ಸಿಟ್ಟು ನಿಮಗೆಲ್ಲ? ಆಗ ಅವನೇನು ಚಿಕ್ಕ ಹುಡುಗ. 9 ವರ್ಷದ ಮಗು ಆಡಿರೋ ಮಾತಿಗೆ ಅವನನ್ನ ಅಪರಾಧಿ ಸ್ಥಾನದಲ್ಲಿ ನೆಲೆಸ್ಬಿಡ್ತಾ ಇದ್ದೀರಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಮ್ಮರೇ, ನೀವು ಅವನಿಗೆ ತಾಯಿ ಸ್ಥಾನದಲ್ಲಿರೋರು. ಹೆತ್ತ ಅಮ್ಮನಿಗೆ ಮಕ್ಕಳು ಕೊಲೆ ಮಾಡಿದ್ರು ಮುದ್ದಾಗೆ ಕಾಣ್ತಾರೆ. ನೀವಂತೂ
ಅಗಸ್ತ್ಯನ್ನ ಅಚಿಂತಣ್ಣನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ. ಆದ್ರೆ ಸತ್ಯ ಎಷ್ಟು ಕಹಿ ಇದ್ರು ಸತ್ಯನೇ ಅಲ್ವಾ ಅಮ್ಮವ್ರೆ? ಯಾರಿಗೊತ್ತು, ಬನಶಂಕರಮ್ಮನ ಕೋಪ ಕಮ್ಮಿ ಆಗಿದ್ದು ಅವನು ಇಷ್ಟು ವರ್ಷದಿಂದ ನಮ್ಮೂರಿಂದ ದೂರ ಉಳ್ಕೊಂಡಿದ್ನಲ್ಲ, ಅದಕ್ಕೋಸ್ಕರನೋ ಏನೋ. ಅಮ್ಮವ್ರೆ, ಅವನೆಲ್ಲಿದ್ದನೋ ಅವನಲ್ಲೇ ಇದ್ದು ಬಿಡ್ಲಿ. ಯಾವುದೇ ಕಾರಣಕ್ಕೂ ನಮ್ಮ ಅರ್ಶನ ಕಟ್ಟೆಗೆ ವಾಪಸ್ ಬರೋದು ಬೇಡ. ರೀ ಗೌಡ್ರೆ, ನಮ್ಮ ಅಗಸ್ತ್ಯ ಎಲ್ಲಿರ್ಬೇಕು ಹೇಗಿರ್ಬೇಕು ಅನ್ನೋದು ಅವನ ಇಷ್ಟ ಕಣ್ರಿ. ಈಗ ಅಕಸ್ಮಾತ್ ಅವನ್ಗೆ ಅನ್ಸಿ ಅವ್ನು ವಾಪಸ್ ಬಂದ್ಬಿಟ್ಟ ಅನ್ಕೊಳ್ಳಿ, ಏನ್ ಮಾಡ್ತೀರಾ ನೀವು? ಏನು ಅಣ್ಣವ್ರೆ, ನಮ್ಮ ದೇವ್ರಿಷ್ಯ ಅಂತ ಬಂದಾಗ ನಮ್ಮೂರಿನ ಜನ ರಕ್ತ ಚೆಲ್ಲಕ್ಕೂ ಏಸೋರಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ನಾನಿಷ್ಟು ಮಾತ್ರ ಹೇಳಬಲ್ಲೆ. ತುಂಬಾ ಯೋಚನೆ ಮಾಡ್ಬೇಡ ಅಗಸ್ತ್ಯ. ನಮ್ಮೂರ್ ಜನ ಹೇಗೆ ಅಂತ ನಿನ್ಗೆ ಗೊತ್ತಲ್ಲ. ಹಳೆ ಕೋಪನ ಇನ್ನೂ ಮರ್ತಿಲ್ಲ, ಮನ್ಸಲ್ಲೇ ಇಟ್ಕೊಂಡಿದ್ದಾರೆ. ನಡೆದಿದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಅವ್ರಿಗಿನ್ನೂ ಅರ್ಥ ಆಗಿಲ್ಲ. ಆದ್ರೆ ನನಗರ್ಥ ಆಗತ್ತೆ ಅಗಸ್ತ್ಯ. ಪಾಪ, ಪ್ರತಿ ಸಲ ಊರ್ ಜನ ಬಂದು ಎಲ್ರ ಮುಂದೆ ನಿನ್ನ ದೂಷಿಸ್ತಾರೆ. ಅವಳು ಇಡೀ ಊರಿನ ಮುಂದೆನೆ ಕೆಟ್ಟವಳಾದ್ರೂ ಪರವಾಗಿಲ್ಲ ಅಂತ ನಿನ್ನ ಪರ ವಹಿಸ್ಕೊಂಡು ಬರ್ತಾಳೆ. ನೀನೇನಾದ್ರೂ ವಾಪಸ್ ಬಂದಿದೀಯ ಅಂತ ಊರ್ ಜನರಿಗೇನಾದ್ರೂ ಗೊತ್ತಾದ್ರೆ, ದಾಮಿನಿ ಅಕ್ಕಂಗಂತೂ ದೇವ್ರೇ ಗತಿ. ಆದ್ರೆ ನೀನೇನು ಯೋಚನೆ ಮಾಡ್ಬೇಡ ಅಗಸ್ತ್ಯ, ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ಏನೇ ಆದ್ರೂ ಎಲ್ರೂ ನಿನ್ ಜೊತೆ ನಿಂತ್ಕೊಂಡೇ ಎದುರಿಸ್ತೀವಿ, ಸರಿನಾ? ಸರಿ ಅಮ್ಮವ್ರೆ, ಬರ್ತೀವಿ. ಹಾ